pure vino. ಕೆಳಗೆ ತೋರಿಸಿ. Big B Farm Phuket. It's original. Yeah, 5 years, Yekrani million children. ನಾವಿವಾಗ ಹನಿ ಬಿ ಫಾರ್ಮಲ್ಲಿ ಇದ್ದೀವಿ. ಈ ಫಾರ್ಮಲ್ಲಿ ಎಲ್ಲ ಹನಿ ಬಿ ಮತ್ತು ಹನಿಯಿಂದ ಮಾಡಿರೋ ಪ್ರಾಡಕ್ಟ್ಸು ಎಲ್ಲನೂ ಸಿಗುತ್ತೆ. ತುಂಬಾ ಪ್ರಾಡಕ್ಟ್ಸ್ ಇತ್ತು ಇಲ್ಲಿ, ಬಟ್ ಒಳಗಡೆ ವೀಡಿಯೋ ತೊಗೊಳಕ್ಕೆ ಬಿಡಲಿಲ್ಲ. ಬಟ್ ಏನೇನೋ ತೋರಿಸಿದ್ರು. ತುಂಬ ತಿನ್ನೋ ಪದಾರ್ಥನೇ ಇದೆ. ಮಹೇಶ್ ಎಲ್ಲೇ ಹೋದ್ರು ತಿನ್ನೋ ಪದಾರ್ಥನೇ ಫಸ್ಟು ಹುಡುಕ್ತಾರೆ, ತೊಗೊತಾರೆ. ಸೊ ಈ ಸಲ ಬೇಡವೇ ಬೇಡ ಯಾವುದೂ ಅಂತ ಸ್ಟ್ರಿಕ್ಟಾಗಿ ಹೇಳಿ ಇದೊಂದು ಸ್ಕ್ರಬ್ ತೊಗೊಂಡೆ. ಆ ಸ್ಕ್ರಬ್ನ ಕೈ ಮೇಲೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡಿ ತೋರಿಸಿದ್ಲು. ತುಂಬ ಸಾಫ್ಟ್ ಅನಿಸ್ತು ಕೈ. ಆಮೇಲೆ ಅದಾದಮೇಲೆ ಯಾವುದೋ ಒಂದು ಲೋಷನ್ ಹಾಕಿದ್ರು, ಅದು ಕೂಡ ಚೆನ್ನಾಗಿದೆ ಅನಿಸ್ತು. ಬಟ್ ಲೆಟ್ ಮಿ ಟ್ರೈ ದಿ ಸ್ಕ್ರಬ್ ಅಂತ ಅನಿಸ್ತು. ಫೇಸಲ್ಲಿ ಏನಾದರೂ ಜಾಸ್ತಿ ಪೋರ್ಸ್ ಎಲ್ಲ ಇದ್ದಾಗ, ಬ್ಲ್ಯಾಕೆಟ್ಸ್ ಎಲ್ಲ ಇದ್ದಾಗ ಐ ನೀಡ್ ಒನ್ ಗುಡ್ ಸ್ಕ್ರಬ್. ನಮ್ಮೂರಲ್ಲಿ ಸಿಗಲ್ಲ ಅಂತಲ್ಲ, ಬಟ್ ಐ ವಾಂಟೆಡ್ ಟು ಟ್ರೈ ದಿಸ್ ಹೇಗಿದೆ ಅಂತ ನೋಡುವ ಹೇಗಿರುತ್ತೆ ಅಂತ. ಸೊ ದಿಸ್ ಇಸ್ ಹನಿ ಬಿ ಫಾರ್ಮ್. Thank you so much. ಸೊ ಇದು ಸಾಕಿರೋ ಜೇನುಗಳು. Do not when be rest. Take a picture with a good view, huh? Yeah. ಇದು ಯಾವ ಪ್ಲೇಸು? ಇದು ಫುಲಾಂಗ್ ಟೆಂಪಲ್ ಅಂತ. ಫುಲಾಂಗ್ ಟೆಂಪಲ್ ಇದು ಪುಕೆಟಲ್ಲಿ. ಇವಾಗ ಒಂದು ಟೆಂಪಲ್ ಹೋಗಿದ್ವಿ. ಅದ್ರ ಒಳಗಡೆ ಆ್ಯಕ್ಚುಲಿ ಒಂಥರ ಏನೋ ಭವಿಷ್ಯದ್ದೇನೋ ಥರ ನೀವು ಅದು ಒಳಗಡೆ ಏನೋ ಇರುತ್ತೆ, ಅದನ್ನ ಶೇಕ್ ಮಾಡಿ 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 ಯಾವುದಾದ್ರೂ ಒಂದು ಕೆಳಗೆ ಬೀಳುತ್ತೆ. ಸೊ ಅದು ಫುಲ್ ಶೇಕ್ ಮಾಡಿದ್ಮೇಲೆ ಅದರಿಂದ ಯಾವುದು ಹೊರಗಡೆ ಬೀಳುತ್ತೆ. ಅದರಲ್ಲಿ ಒಂದು ಭವಿಷ್ಯವಾಣಿ ಇರುತ್ತೆ. ಅದನ್ನು ಹುಡ್ಕೊಂಡು ಹೋಗಿ ಆ ಪೇಪರಲ್ಲಿ ಏನು ಬರೆದಿರುತ್ತೆ ಅದನ್ನು ಗೂಗಲಲ್ಲಿ ಬೇಕಿದ್ರೆ ಟ್ರಾನ್ಸ್ಲೇಟ್ ಮಾಡಿ ನೋಡಿ. ಬಟ್ ಅದು ಥೈ ಭಾಷೆಯಲ್ಲಿ ಇರುತ್ತೆ, ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೀವೇ ನೋಡ್ಕೋಬೇಕು. ಬಟ್ ನನಗೆ ಯಾವುದೋ 22 ನಂಬರ್ ಬಂತು. ಅದರಲ್ಲಿ ಸೋಲ್ಮೇಟ್ ಬಗ್ಗೆ ಎಲ್ಲ ಇತ್ತು. ಸೋಲ್ಮೇಟ್ ಬಗ್ಗೆ ಅನುಮಾನ ಅಂತ ಇತ್ತು, ವಿಚ್ ಐ ಡೋಂಟ್ ಬಿಲೀವ್ ಅಂತ ನನಗೆ ಅನಿಸ್ತು. ಮೇ ಬಿ ಎಲ್ಲರಿಗೂ ಆ ಥರ ಅಕ್ಯೂರೇಟಾಗಿ ಎಲ್ಲ ಇನ್ಫಾರ್ಮೇಷನ್ ಅದೇ ಅವ್ರಿಗೆ ಭವಿಷ್ಯದಲ್ಲಿ ಏನಿದೆಯೋ ಅದೇ ಸಿಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ಡೌಟು. ಆ್ಯಂಡ್ ಮೋರ್ ಓವರ್ ನಾವಿಬ್ಬರು ನಮ್ಮ ವಾಸ್ತವ ನಾವು ಯಾವಾಗಲೂ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟಿರೋದು.
ಸೆಕೆ ಕಿತ್ಕೊಂಡು ಹರಿತಾ ಇದೆ ಎಲ್ಲ ಕಡೆಯಿಂದ. ಅಪ್ಪ ಸಾಕಾಯ್ತು. ಒಂದು ಕಂಬದಲ್ಲಿ ಇಷ್ಟೊಂದು ವಯರ್ಸ್ ಇದೆ ಅಲ್ವಾ, ಯಾವ್ದನ್ನ ಹೆಂಗೆ ಅಂತ ರಿಪೇರ್ ಮಾಡ್ತಾರೆ in case electric ಏನಾದ್ರು ಇನ್ನು ಮುಂದೆ ನೋಡು. Chúng có bốn có hai cánh có bốn one tổ one người bỏ tức ban lửa tan cái phần ba cái tăng ngoài na TV. ಸೊ ಫೈನಲಿ ವಿ ಆರ್ ಇನ್ ಪುಕೆಟ್. ಪುಕೆಟಿಗೆ ಬಂದಿದ್ದೀವಿ. ಈಗ ಅಡ್ವೆಂಚರ್ಸ್ ಗೇಮ್ ಸ್ಟಾರ್ಟ್ ಆಗ್ತಿದೆ. ATV ರೈಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಆನೆಗೆ ಫೀಡ್ ಮಾಡೋಣ ಅಂತ ಬಂದ್ವಿ ಆ್ಯಕ್ಚುಲಿ. ಸೊ ಇಲ್ಲಿ ಎಲಿಫೆಂಟ್ಗೆ ನಾವೇ ಫೀಡ್ ಮಾಡ್ಬೋದು ಆ್ಯಂಡ್ ಎಲಿಫೆಂಟ್ ರೈಡ್ ಮಾಡ್ಬೋದು. ಸೊ ಆನೆ ರೈಡ್ ಆಮೇಲೆ ಮಾಡೋಣ, ಫಸ್ಟು ATV ರೈಡ್ ಮಾಡೋಣ ಅಂತಂದ್ಬಿಟ್ಟು ನಾನು ಹೆಂಡತಿ ಆಸೆ ಪಟ್ಟು. ಸೊ ಫಸ್ಟ್ ATV ರೈಡ್ಗೆ ಹೋಗ್ತಾ ಇದ್ದೀವಿ ಈಗ. ಐ ಥಿಂಕ್ ಅಡ್ವೆಂಚರ್ಸ್ ಆಗಿರುತ್ತೆ. ಓಕೆ, ವಿಲ್ ಸಿ ಹೆಂಗಿರುತ್ತೆ ಅಂತ ವಿಡಿಯೋ ಮಾಡ್ತೀವಿ. ನಾವು ಹತ್ತಿದ ಮೋಟರ್ ಸೈಕಲಲ್ಲಿ ಫ್ಯೂಯಲ್ ಇಲ್ಲ. ಸೊ ಹುಡ್ತಾ ಇದ್ದಾನೆ ಎಲ್ಲಿದೆ ಫ್ಯೂಯಲ್ ಅಂತ. ನಾಚ್ಕೊಂಬಿಟ್ಲ ಹಂಗೆ ನಕ್ಕಿದ ತಕ್ಷಣ. ಮತ್ತೆ ಹತ್ಬೇಕಾ? ಹತ್ತದೇ ಒಂದು ಕಷ್ಟ ಇದೆ. ನಿಂತ್ಕೊಂಡೇ ಓಡಿಸ್ತಾ ಇದ್ದಾನಲ್ಲ ಬೇಬಿ. ಇವತ್ತೊಂದು ತೋರಿಸ್ತೀನಿ ಬಾ, ಸ್ವರ್ಗ ನರಕ ಎಲ್ಲ. ಏನು ತೋರಿಸ್ತೀರಾ? ಸ್ವರ್ಗ ನರಕ ಎರಡು ತೋರಿಸ್ತೀನಿ ಬಾ. ಹಿಂಗೋಗ್ಬೇಕಾ ಮೇಲೆ? ಹಿಂಗೆ ಕೆಳಗಲ್ವಾ? ಕೆಳಗೆ ಹಿಲ್ ಸ್ಟೇಷನ್. ಅದು ಹೆಂಗೆ ಓಡಿಸ್ತಾರೋ ದೇವರೇ ಬಲ್ಲ. ನೋಡೋಣ. ನಿಧಾನಕ್ಕೆ ಕೃಷಿ. ಇಲ್ಲ 20 ನಿಮಿಷ ಆಗತ್ತೆ. ಒಂದ್ಸತಿ ಸೆಟ್ ಆಗೋರ್ದು ಅಷ್ಟೇ ಕಣೆ. ಮಾಲ್ಡೀವ್ಸ್ ಎಲ್ಲ ಇದಕ್ಕೆ ಹೋಗಿರ್ಲಿಲ್ಲ. ಟೈರು ತಿರುಗ್ತಾನೆ ಇಲ್ಲ, ಅದು ಪ್ರಾಬ್ಲಮ್. ಬರ್ತಾ ಇಲ್ಲ, ಬಿಟ್ಬಿಡಿ, ನಾನು ನಡ್ಕೊಂಡ್ಬರ್ತೀನಿ. ಅಳ್ಳಾಡ್ತಾ ಇದ್ದೀರಾ? ಬಿಲ್ಡಪ್ ಬೇಡ, ನೀವೇ ಓಡಿಸಿ. ಸಾಧಿಸಿದ ಕಳೆ ಮುಖದ ಮೇಲೆ. ಬೇಬಿ ನಿಮ್ಮ ರಿಲೇಟಿವ್ ಆನೆ ಮೇಲೆ ಹೋಗೋ ಅಷ್ಟೆಲ್ಲ ವಾಪಸ್ ಬರ್ಬೇಕಿತ್ತು. ನಿನಗೆ ಒಂದು ಲೋಕನೇ ತೋರಿಸ್ತಿದೆ. ಎಷ್ಟು ಚೆನ್ನಾಗಿ ಬಂದೆ ನಾನು. ಏನು ಚೆನ್ನಾಗಿ ಬಂದರು. ಫಸ್ಟ್ ನಾನು ಮಹೇಶ್ ಜೊತೆನೇ ಹೋದೆ.
ಅಲ್ಲಿ ಇಲ್ಲಿ ಇಲ್ಲಿ Starting ಇಲ್ಲಿ, ಚೆನ್ನಾಗಿ- ಇಲ್ಲಿ, starting ಇಲ್ಲಿ, ಅಭ್ಯಾಸ ಇಲ್ಲಿ ಆಗ್ಬೇಕಲ್ವಾ? ಸಿಕ್ಬಿಟ್ರು. ಸರಿ ಅಂತ ಅವನ ಜೊತೆ ಕುತ್ಕೊಂಡು ನನ್ನ ಪಾಡಿ ನಾನು ಸೇಫಾಗಿ ಹೋಗಿ ವಾಪಸ್ ಬಂದೆ. ATV ರೈಡ್ ಇದು. ಏನು ATV ರೈಡ್ ಅಂದರೆ ಆಡ್ತಾ ಆಡ್ತಾ ರೋಗ ಕೆಮ್ಮಿ ಅಥವಾ ಆಡ್ತಾ ಆಡ್ತಾ ರಾಗ ಕೆಮ್ಮಿ ರೋಗ ಅಂತ ಗಾದೆ. ಹಂಗೆ ಏನಾದ್ರು ಕಲ್ತ್ರೇನೆ ಆಗೋದು ಸ್ವಲ್ಪ. ಅದು ನಿಜ ಸಿಂಕ್ ಆಗಿಲ್ಲ, ಸ್ವಲ್ಪನೇ ಸಿಂಕ್ ಆಗಿಲ್ಲ. ನಿಮ್ಮ ಗಾದೆಗೂ ನೀವು ಹೇಳಿ ಹೋಗೋಣ. ನಾವು ಹೋಗಿದ್ದು ಏನು ರೈಡ್? ATV ರೈಡು. ಇದೇನು ನಮ್ಮ ಪ್ಯಾಕೇಜಲ್ಲೆಲ್ಲ ಇನ್ಕ್ಲೂಡ್ ಆಗಿರಲಿಲ್ಲ. ನಾವೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಂದಿದ್ದು. ಆ್ಯಂಡ್ ಇದಕ್ಕೆ ಹೌ ಮಚ್ ಡಿಡ್ ವಿ ಪೇ ಬೇಬಿ? 1200 bucks. ಹಾಂ, 1200 ಬಾತ್ಸ್ ಬೋತ್ ಇಬ್ರಿಗೂ ಸೇರಿಸಿ 1200 ಬಾತ್. ಡಿಪೆಂಡ್ಸ್ ಆನ್ ಯಾವ ವೆಹಿಕಲ್ ಕೊಡ್ತಾರೆ ಅಂತಾನು. ಅದೇನೋ 450 cc ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು. ಅದು ಕೊಟ್ಟರೆ ಅದು ಸ್ವಲ್ಪ ಜಾಸ್ತಿ, ಇನ್ನು ಕಡಿಮೆದಂದರೆ ಸ್ವಲ್ಪ ಕಡಿಮೆ. ಬಟ್ ಪ್ಯಾಸೆಂಜರ್ ಸೀಟ್ಗೆ 400 ಮತ್ತು ನಾರ್ಮಲ್ ರೈಡ್ ಮಾಡೋರಿಗೆ 800 ಅನಿಸುತ್ತೆ. ದಿಸ್ ಇಸ್ ವಾಟ್ ದ ಕಾಸ್ಟ್ ಈಸ್. ಬೇಬಿ, ನಾವು ಆ್ಯಕ್ಚುಲಿ ಎಲಿಫೆಂಟಿಗೆ ಫೀಡ್ ಮಾಡಬೇಕು. ಡೇ 3 ಪಾರ್ಟ್ 2 ಸಖತ್ ಅಡ್ವೆಂಚರಸ್ ಆಗಿತ್ತು. ಇನ್ನು ನಮ್ಮ ದಿನ ಮುಗ್ದಿಲ್ಲ. ವೇಟ್ ಫಾರ್ ಪಾರ್ಟ್ 3. ಬಾಯ್. Yeah, because we